ನಮಸ್ಕಾರ. ನಾನು ನಿಮ್ಮ ಸಹನಾ. ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಟಚ್ ಮಾಡಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಬೇಗನೆ ಆಗುವಂತಹ ರೆಸಿಪಿನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದೇ 2 in 1 ಪೊಂಗಲ್ ರೆಸಿಪಿನ ಇವತ್ತು ನೋಡೋಣವಾ? ಈ ರೆಸಿಪಿ ಅಂತೂ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟ ಆಗುತ್ತೆ. ದೊಡ್ಡೋರಿಗೆ ಮಾಡೋಕೆ ಈಸಿ ಅಂತ ಇಷ್ಟ ಆದರೆ ಚಿಕ್ಕ ಮಕ್ಕಳಿಗೆ ಟೇಸ್ಟಲ್ಲಂತೂ ತುಂಬಾ ಇಷ್ಟ ಆಗುತ್ತೆ. ಪೊಂಗಲ್ನ ಮಾಡೋದಕ್ಕೆ ಮೊದಲು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಹೆಸರುಬೇಳೆ ಮತ್ತು ಅಕ್ಕಿಯ ಕ್ವಾಂಟಿಟಿನ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಹೆಸರುಬೇಳೆನ ತೊಗೊಂಡಿದ್ರೆ 2 ಕಪ್ ಆಗುವಷ್ಟು ರೈಸ್ನ ತೊಗೊಂಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದರೆ ಬೇಳೆಗಿಂತ 1 ಕಪ್ ಜಾಸ್ತಿ ಅಕ್ಕಿನ ತೊಗೊಂಡು ಒಂದು 5 ಮಿನಿಟ್ಸ್ ಅದನ್ನು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಅಕ್ಕಿ ಮತ್ತು ಹೆಸರುಬೇಳೆ ಏನಿದೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಒಂದು 10 to 15 ಮಿನಿಟ್ಸ್ ಅದನ್ನು ನೀಟಾಗಿ ನಾವು ಸಣ್ಣ ಉರಿಲೇನೆ ಫ್ರೈ ಮಾಡ್ಕೋಬೇಕು. ಪೊಂಗಲ್ ಏನಿದೆ ಅಲ್ಲ, ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೂ ಈ ಪೊಂಗಲಲ್ಲಿ ನಾವು ಹಾಕೋ ಎಲ್ಲ ಐಟಮ್ಸಿಂದನೂ ಬೇಗ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಹಸು ಆಗುತ್ತೆ. ಅವಾಗವಾಗ ಬೇಕು ಅಂತಲೂ ಕೇಳ್ತಾರೆ. ಅವಾಗವಾಗ ಏನಾದರೂ ತಿಂತಾನೆ ಇರ್ತಾರೆ. ಮಕ್ಕಳು ಊಟನೇ ಮಾಡೋದಿಲ್ಲ, ಏನಪ್ಪ ಮಾಡೋದು ಅಂದಾಗ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನೆಕ್ಸ್ಟು ಅದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಕ್ವಾಂಟಿಟಿ ಅಕ್ಕಿ ಮತ್ತು ಬೇಳೆ ಏನು ತೊಗೊಂಡಿರ್ತೀವಿ ನಾವು ಹೆಸರುಬೇಳೆ 2 ಕ್ವಾಂಟಿಟಿನ ನೋಡಿಕೊಂಡು ನೀರನ್ನ ಹಾಕೋಬೇಕು. ನಾನಿಲ್ಲಿ ಒಟ್ಟಿಗೆ ಅಳತೆ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ 1 ಕಪ್ ರೈಸ್ ಏನಾದರೂ ತೊಗೊಂಡ್ರೆ 2 ಕಪ್ ನೀರು ಹೆಂಗೆ ಹಾಕ್ತೀವಿ ಆ ಥರ 1 ಕಪ್ಗೆ 2 ಕಪ್ ನೀರನ್ನ ಹಾಗೆ ನೋಡಿಕೊಂಡು ಅದಕ್ಕೆ ನೀರನ್ನ ಸೇರಿಸ್ಬೇಕು. ಸ್ವಲ್ಪ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ವಿಸಿಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 2 to 3 ವಿಸಿಲ್ ಆದರೆ ಸಾಕಾಗತ್ತೆ. ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು ಇದನ್ನು. ನೆಕ್ಸ್ಟು ನಾನಿಲ್ಲಿ ಖಾರ ಪೊಂಗಲ್ಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೂ ಖಾರಕ್ಕೆ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ರೈಸ್ನ ಒಂದು 3 ವಿಸಲ್ನ ಹಾಕಿಸ್ಕೊಂಡಿದ್ದೀನಿ. ಏರೆಲ್ಲ ಹೋದ್ಮೇಲೆ ನಾನಿಲ್ಲಿ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ರೈಸ್ ನೋಡ್ತಾ ಇರ್ಬೋದು. ನೀರನ್ನು ನಾವು ಸಮ ಪ್ರಮಾಣದಲ್ಲಿ ಹಾಕೊಂಡಾಗ ಎಷ್ಟು ಪರ್ಫೆಕ್ಟಾಗಿ ರೈಸ್ ಬರುತ್ತೆ. ಸ್ವಲ್ಪ ಜಾಸ್ತಿ ಏನಾದರೂ ನೀರು ಹಾಕ್ಕೊಂಡ್ರೆ ಅದು ಫುಲ್ ಮೆತ್ತಗಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಸಮ ಪ್ರಮಾಣದಲ್ಲೇ ಹಾಕ್ಕೊಂಡ್ರೆ ನೆಕ್ಸ್ಟು ಏನಾದರೂ ನೀರು ಬೇಕು ಅಂತ ಇದ್ದಾಗ ನಾವು ಆ್ಯಡ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಸ್ವಲ್ಪ ಆಗಲೇ 2 in 1 ಅಂತ ಹೇಳಿದ್ನಲ್ಲ, ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡಕ್ಕೂ ಸೇರಿಸಿ ನಾನಿಲ್ಲಿ ರೈಸ್ನ ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ಸ್ವಲ್ಪ ನಾನು ಸ್ವೀಟ್ ಪೊಂಗಲ್ನ ಮಾಡೋದಕ್ಕೆ ರೈಸ್ನ ಇಲ್ಲಿ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ನೀವು ಅಷ್ಟೇ ಈ ಥರ ಒಟ್ಟಿಗೆ ರೈಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ಎರಡು ಕೂಡ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡನ್ನೂ ಕೂಡ ಬೇಗನೆ ಮಾಡಿಬಿಡ್ಬೋದು. ನೆಕ್ಸ್ಟು ಸ್ವಲ್ಪ ರೈಸ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡಾದಮೇಲೆ ನಾನಿಲ್ಲಿ ಫಸ್ಟು ಖಾರ ಪೊಂಗಲ್ಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ರೈಸು ಗಟ್ಟಿ ಇದೆ ಅಲ್ವಾ, ಅದಕ್ಕೆ ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಟ್ ವಾಟರ್ ಆದರೂ ಆ್ಯಡ್ ಮಾಡ್ಕೋಬೋದು ಅಥವಾ ನಾವಿಲ್ಲಿ ಕೋಲ್ಡ್ ವಾಟರ್ನಾದ್ರೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರೈಸ್ ಏನಿದೆ ಅಲ್ಲ ಅದನ್ನು ನಾನು ಸ್ವಲ್ಪ ಇಲ್ಲಿ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಸೊ ಪೊಂಗಲ್ ಕುದೀತಾ ಅದು ಸ್ವಲ್ಪ ಗಟ್ಟಿಗೆ ಬಂದುಬಿಡುತ್ತೆ. ಹಾಗಾಗಿ ಮಾಡುವಾಗ ಸ್ವಲ್ಪ ತೆಳ್ಳಗೇ ಮಾಡಬೇಕು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ರೈಸ್ನ ಒಂದು ಮೀಡಿಯಮ್ ಲೆವೆಲ್ಗೆ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಅದನ್ನು ಲೋ ಫ್ಲೇಮಲ್ಲಿ ಮತ್ತೊಂದು ಕಡೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ನಾನಿಲ್ಲಿ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಆವಾಗಲೇ ಎಲ್ಲ ಸ್ಪೈಸಸ್ನ ತೋರಿಸ್ದೆ ಅಲ್ವಾ, ಜೀರಿಗೆ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಎಲ್ಲನೂ ಕೂಡ ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಎಲ್ಲನೂ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಒಂದು 2 to 3 ಮಿನಿಟ್ಸ್ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಅದಷ್ಟು ಕೂಡ ಒಂದು ಆಫ್ ಲೆವೆಲ್ಗೆ ಫ್ರೈ ಆದಮೇಲೆ 1/2 ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ಖಾರ ಪೊಂಗಲ್ನ ಮಾಡೋದಾದರೆ ಫಸ್ಟೇ ನಾವು ರೈಸ್ ಮಾಡ್ಕೊಳ್ಳುವಾಗೇ ಅರಿಶಿನ ಪುಡಿನ ಆ್ಯಡ್ ಮಾಡ್ತೀವಿ. ಸೊ ನಾವಿಲ್ಲಿ 2 in 1ಗೆ ರೈಸ್ ಮಾಡ್ಕೊಂಡಿರೋದ್ರಿಂದ ಇವಾಗ ನಾನಿಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಜಾಸ್ತಿ ಫ್ಲೇಮ್ನ ಇಟ್ಕೊಂಡು ಒಂದು 2 ಮಿನಿಟ್ಸ್ ಅದನ್ನು ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ.
ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿನ ಈ ಥರ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಖಾರ ಪೊಂಗಲ್ಗೆ ಒಗ್ಗರಣೆ ರೆಡಿಯಾಗುತ್ತೆ. ಸೊ ಅಷ್ಟು ಕೂಡ ನೀಟಾಗಿ ಫ್ರೈ ಆಗಿದೆ. ಇವಾಗ ನೆಕ್ಸ್ಟು ಅದನ್ನು ಆವಾಗಲೇ ರೈಸ್ನ ನಾನು ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಅದಕ್ಕೆ ಇವಾಗ ಈ ಒಗ್ಗರಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದು ನೀಟಾಗಿ ಕುದ್ದಿರುತ್ತೆ ಅಲ್ವಾ ಅನ್ನ, ಅದನ್ನು ನೀಟಾಗಿ ತಿರುಗಿಸ್ಕೋಬೇಕು, ಯಾಕಂದರೆ ತಳ ಇಳಿದ್ಬಿಟ್ಟಿರುತ್ತೆ, ಸ್ವಲ್ಪ ಗಟ್ಟಿ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ನಾವೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಅದಕ್ಕೆ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಗ್ಗರಣೆನೆಲ್ಲ ಕೂಡ ರೈಸಿಗೆ ಆ್ಯಡ್ ಮಾಡಿ ಆದಮೇಲೆ ನಾವು ನೆಕ್ಸ್ಟು ರುಚಿಗೆ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಂಡ್ರೆ ಒಳ್ಳೆಯದು. ಇನ್ ಕೇಸ್ ಏನಾದರೂ ಪೊಂಗಲ್ ಏನಾದರೂ ಉಳೀತು ಅಂತ ಅಂದರೆ ನಾವು ಕುದಿಸ್ತಾ ಇರ್ತೀವಿ ಅಲ್ವಾ, ಆವಾಗ ಸ್ವಲ್ಪ ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಹಾಕ್ಕೊಂಡು ರುಚಿಗೆ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನಾವೇನು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿರ್ತೀವಿ ಮತ್ತು ಉಪ್ಪು ಎಲ್ಲ ಹಾಕಿದ್ದೀವಿ ಅಲ್ವಾ, ಅದೆಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಒಂದೆರಡು ಸತಿ ಮಿಕ್ಸ್ ಮಾಡಿದ್ರೆ ಆಗೋಯಿತು, ಖಾರ ಪೊಂಗಲ್ ರೆಡಿಯಾಗತ್ತೆ. ತುಂಬಾ ಈಸಿಯಾಗಿ ಪಟ್ಟ ಅಂತ ಒಂದು 10 ಮಿನಿಟ್ಸಲ್ಲೇ ಖಾರ ಪೊಂಗಲ್ನ ಮಾಡ್ಕೊಂಬಿಡ್ಬೋದು. ಸೊ ನಾನು ತೋರಿಸಿರೋ ಈ ವಿಧಾನದಲ್ಲಿ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಅದನ್ನೇನು ಕುದಿಸೋ ಅಂಥದ್ದೇನು ಬೇಕಾಗಿರಲ್ಲ, ಎಲ್ಲ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಟರೆ ಆಯಿತು, ಖಾರ ಪೊಂಗಲ್ ರೆಡಿ. ನೆಕ್ಸ್ಟು ನಾನಿವಾಗ ಇಲ್ಲಿ ಸಿಹಿ ಪೊಂಗಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸಿಹಿ ಪೊಂಗಲ್ಗೆ ಫಸ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ಇಲ್ಲಿ ನೀವು ಸಕ್ಕರೆನಾದರೂ ಬಳಸ್ಕೋಬೋದು ಅಥವಾ ಬೆಲ್ಲನಾದರೂ ಬಳಸ್ಕೋಬೋದು. ನಾನಿಲ್ಲಿ ಬೆಲ್ಲದ ಪುಡಿ ಇತ್ತು, ಸೊ ಅದನ್ನೇ ಬಳಸ್ಕೊತಾ ಇದ್ದೀನಿ. ಸೊ ಸ್ವೀಟು ಎಷ್ಟು ಬೇಕು ನೋಡಿಕೊಂಡು ನಾವಿಲ್ಲಿ ಬೆಲ್ಲನ ಪಾಕನ ಬರೆಸ್ತಾ ಇದ್ದೀನಿ. ಸೊ ನೀವು ಕ್ವಾಂಟಿಟಿನ ನೋಡ್ಕೊಳ್ಳಿ, ತುಂಬ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ನ ಆ್ಯಡ್ ಮಾಡ್ಕೋಬೋದು. ಸ್ವೀಟ್ ಏನಾದರೂ ಕಮ್ಮಿ ಬೇಕು ಅಂತಂದರೆ ಕಮ್ಮಿನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ನೀರು ಮತ್ತು ಬೆಲ್ಲದ ಪುಡಿನ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಬೆಲ್ಲದ ಪುಡಿ ಏನಿದೆ ಅದೆಲ್ಲ ಕರಗೋ ತನಕ. ಸೊ ಇವಾಗ ನೋಡಿ ಬೆಲ್ಲ ಏನಿದೆ ಅದೆಲ್ಲ ನೀಟಾಗಿ ಕೂಡ ನೀರಲ್ಲಿ ಕರಗಿದೆ. ಅದೇನು ಪಾಕ ಬರಬೇಕಂತ ಏನಿಲ್ಲ, ಎಲ್ಲ ನೀಟಾಗಿ ಕರಗಿದ್ರೆ ಸಾಕು. ಒಂದೆರಡು ಕುದಿಸಿದ್ರೆ ನಮಗಿಲ್ಲಿ ಸ್ವೀಟ್ ಪೊಂಗಲ್ಗೆ ಸ್ವೀಟ್ ರೆಡಿ ಆಗುತ್ತೆ. ಸ್ವಲ್ಪ ಹೊತ್ತು ನಾನು ಈ ಥರ ಕುದಿಸ್ತಾ ಇದ್ದೀನಿ. ನೆಕ್ಸ್ಟು ಅದು ನೀಟಾಗಿ ಕುದ್ದಿ ಆದಮೇಲೆ ಒಂದು ಪಾತ್ರೆಗೆ ನೀಟಾಗಿ ಸೋದಿಸ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕಸಗಳು ಈ ಥರ ಇರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಹೋಗುತ್ತೆ ಸೋದಿಸ್ಕೊಂಡ್ರೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಗೆ ಫಸ್ಟು ಪಾಕನ ಎಲ್ಲ ನೀಟಾಗಿ ಸೋದಿಸಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಅದೇ ಪಾತ್ರೆಗೆ ಪೊಂಗಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಂಡು ನೆಕ್ಸ್ಟು ಆವಾಗಲೇ ರೈಸ್ನ ನಾವು ಎತ್ತಿಟ್ಕೊಂಡಿದ್ವಿ ಅಲ್ವಾ, ಆ ರೈಸ್ನ ನಾನಿಲ್ಲಿ ಫಸ್ಟ್ ಹಾಕ್ತಾಯಿದ್ದೀನಿ. ರೈಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ. ಒಂದು 10 ಮಿನಿಟ್ಸ್ ಅಷ್ಟೇ ಆಗಿದೆ ನಾನು ಎತ್ತಿಟ್ಟು, ಆಲ್ರೆಡಿ ಇಷ್ಟು ಗಟ್ಟಿಯಾಗಿದೆ. ಅದಕ್ಕೆ ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ತೆಳುಗೆ ಮಾಡ್ಕೊತೀನಿ. ಒಂದು 2 ಕುದಿನ ನೀರು ಹಾಕಿ ಕುದಿಸ್ಕೊಂಡು ನೆಕ್ಸ್ಟು ಆವಾಗಲೇ ಏನು ಪಾಕ ಬರೆಸಿಟ್ಕೊಂಡಿದ್ವಿ ಅಲ್ಲ ಬೆಲ್ಲದ ಪಾಕ, ಅದನ್ನು ಇವಾಗ ನಾನಿಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪಾಕ ಸ್ವಲ್ಪ ತೆಳ್ಳಗೆ ಇರೋದ್ರಿಂದ ತುಂಬ ನೀರನ್ನ ಹಾಕ್ಕೊಂಡು ರೈಸ್ನ ತೆಳ್ಳಗೆ ಮಾಡ್ಕೋಬಾರ್ದು. ಪಾಕ ಹಾಕ್ತೀವಲ್ವ ಆವಾಗ ಇನ್ನೂ ಸ್ವಲ್ಪ ಅದು ಸ್ವೀಟ್ ಎಲ್ಲ ಬಿಟ್ಟು ತೆಳ್ಳಗಾಗತ್ತೆ ರೈಸು. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡು ಇವಾಗ ಪಾಕನ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಕುದಿಸ್ತಾ ಇದ್ದೀನಿ. ಒಂದು ಲೋ ಫ್ಲೇಮಲ್ಲೇ ಇರಬೇಕು ಇದು ಸ್ವಲ್ಪ ಕುದಿಯೋದಕ್ಕೆ, ಬೆಲ್ಲ ಮತ್ತು ರೈಸು ಎಲ್ಲ ಹೊಂದ್ಕೋಬೇಕಲ್ವ. ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ಕುದಿಸಿದ್ರೆ ನೋಡಿ ಈ ಥರ ಗಟ್ಟಿಗೆ ಆಗ್ತಾ ಬರುತ್ತೆ. ನೀಟಾಗಿ ಅದೆಲ್ಲ ಹೊಂದ್ಕೊತಾ ಇರುತ್ತೆ ರೈಸು ಮತ್ತು ಬೆಲ್ಲದ ಪಾಕ. ಒಂದು 5 ಮಿನಿಟ್ಸ್ ಇಷ್ಟು ಕುದಿಸಿದ್ರೆ ಸಾಕು. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಒಂದು ಏಲಕ್ಕಿನ ನಾನಿಲ್ಲಿ ಬಿಡಿಸಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಏಲಕ್ಕಿ ಇತ್ತು ಅಂತ ಹೇಳಿ ಏಲಕ್ಕಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಏಲಕ್ಕಿನೂ ಕೂಡ ಹಾಕಿದ್ಮೇಲೆ ಒಂದೆರಡು ಸ್ಪೂನ ತೊಗೊಂಡು ಒಂದು 2-3 ಸತಿ ಈ ಥರ ಅದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ ಕುದಿಸ್ತಾ ಎಷ್ಟು ಗಟ್ಟಿಗೆ ಬಂದಿದೆ ಅಂತ ಹೇಳಿ. ಇದು ಮೀಡಿಯಮ್ ಲೆವೆಲ್ಗೆ ರೈಸು ಬರುತ್ತೆ. ಸೊ ಹಾಗಾಗಿ ತುಂಬ ಜಾಸ್ತಿನೂ ನೀರು ಹಾಕೋದಕ್ಕೆ ಹೋಗಬಾರ್ದು, ತುಂಬ ಕಮ್ಮಿನೂ ನೀರನ್ನ ಆ್ಯಡ್ ಮಾಡ್ಬೋದು. ಕುದೀತಾ ಇಷ್ಟು ಗಟ್ಟಿಗೆ ಬಂದಿದೆ. ನೆಕ್ಸ್ಟು ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲನ್ನ ಕೂಡ ಸ್ವಲ್ಪ ಕ್ವಾಂಟಿಟಿನ ನೋಡಿಕೊಂಡು ಆ್ಯಡ್ ಮಾಡಬೇಕು. ಹಾಲು ಹಾಕಿದ್ಮೇಲೂ ಕೂಡ ರೈಸು ಗಟ್ಟಿಗೆ ಬರುತ್ತೆ. ಹಾಗಾಗಿ ತುಂಬ ಜಾಸ್ತಿನೂ ಹಾಲು ಹಾಕಬಾರ್ದು, ತುಂಬ ಕಮ್ಮಿನೂ ಹಾಕಬಾರ್ದು. ಕ್ವಾಂಟಿಟಿನ ನೋಡಿಕೊಂಡು ಒಂದು ಸ್ವಲ್ಪ ಹಾಲನ್ನ ಹಾಕಿದ್ರೆ ಸಾಕು. ಹಾಲನ್ನ ಹಾಕಿ ಈ ಥರ 1-2 ಮಿನಿಟ್ಸ್ ಕೈ ಬಿಡ್ದಂಗೆ ಅದನ್ನು ತಿರುಗಿಸ್ತಾ ಇರಬೇಕು. ಯಾಕಂದರೆ ಹಾಲು ಹಾಕಿರ್ತೀವಿ ಅಲ್ವಾ, ಸ್ವಲ್ಪ ಬೇಗ ಹೊತ್ತು ಬಿಡುತ್ತೆ. ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ಕೈ ಆಡಿಸ್ತಾ ಇರಬೇಕು.
ನೆಕ್ಸ್ಟು ಅದು ಸ್ವಲ್ಪ ಗಟ್ಟಿಗೆ ಬಂದಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಾವು ಅದಕ್ಕೆ ಕೊಬ್ಬರಿ ಪುಡಿನ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿನ ನೀಟಾಗಿ ತುರ್ಕೊಂಡು ಹಾಕ್ತಾಯಿದ್ದೀನಿ. ಕಾಯಿನ ಕೂಡ ಹಾಕ್ಬೋದು, ಬಟ್ ನನಗೆ ಕೊಬ್ಬರಿ ತುರಿ ಹಾಕಿದ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಸಿಹಿ ಪೊಂಗಲ್ಲು. ಸೊ ಹಾಗಾಗಿ ನಾನು ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ಕೊಬ್ಬರಿ ಇಲ್ಲ ಅಂತ ಅಂದರೆ ನೀವು ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲನೂ ಕೂಡ ಹಾಕಾದ್ಮೇಲೆ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿ ಅದನ್ನು ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಬಿಡಬೇಕು. ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ರೆ ಆಯಿತು, ಸಿಹಿ ಪೊಂಗಲ್ ರೆಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋನ